ಮತ್ತೆ ಸುಹಾಸಿನಿಗೆ ಸ್ವಾಗತ ವೀಕ್ಷಕರೇ. ಪಿಟ್ಯೂಟರಿ ಗಡ್ಡೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದರೆ ಇದು ನಿಧಾನಗತಿಯಲ್ಲಿ ಬೆಳೆಯುವಂತಹ ಗಡ್ಡೆ. ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ ಅಂತ ವೈದ್ಯರಿಂದಲೇ ಕೇಳೋಣ. ಡಾಕ್ಟರ್, ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ? ಆಮೇಲೆ ಹೇಳಿದ್ರಿ ನೀವು ಇದು ನಿಧಾನಗತಿಯಲ್ಲಿ ಬೆಳೆಯುವಂತಹ ಗಡ್ಡೆ ಅಂತ. ನಿರ್ಲಕ್ಷಿಸಿದ್ದೇ ಆದರೆ ಮುಂದಾಗುವ ಅಪಾಯಗಳೇನು ಮತ್ತು ಯಾವ ರೀತಿ ಚಿಕಿತ್ಸೆಗಳಿವೆ? ಇವಾಗ ಇವಾಗೆ ಹಾಗೆ ಬಿಟ್ಟರೆ ಹಾರ್ಮೋನ್ ಸೆಕ್ರೀಷನಿಂದ ಬಾಡಿಗೆ ತುಂಬ ಡ್ಯಾಮೇಜ್ ಆಗಬಹುದು. ಸೊ ಅಂದರೆ ಅರ್ಲಿ ಡಯಾಗ್ನೋಸಿಸ್ ಮತ್ತು ಅರ್ಲಿ ಟ್ರೀಟ್ಮೆಂಟ್ ಮಾಡಿದರೆ, ಬೇಗ ಮಾಡಿದರೆ ಇದ್ರದ್ದು ಡ್ಯಾಮೇಜ್ ನಾವು ಲಿಮಿಟ್ ಮಾಡ್ಬೋದು. ಕೆಲವು ಟ್ಯೂಮರ್, ಯಾವುದು ಟ್ಯೂಮರಿಂದ ಹಾರ್ಮೋನ್ ಹೈಪರ್ ಸೆಕ್ರೀಷನ್ ಆಗ್ತಾ ಇದೆ, ಅದಕ್ಕೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಮಾಡ್ಬೋದು. ಸಪೋಸ್ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ತಗೊಳ್ಳಿ, ಅದರಲ್ಲಿ ನಾವು ಮೆಡಿಸಿನ್ಸ್ ಕೊಟ್ಬಿಟ್ಟು ಅದಕ್ಕೆ ಕಂಟ್ರೋಲ್ ಮಾಡ್ಬೋದು. ಸ್ಪೆಷಲಿ ಗಡ್ಡೆ ಚಿಕ್ಕದಾಗಿದ್ದರೆ, ದೃಷ್ಟಿ ನರ ಮೇಲೆ ಏನು ಒತ್ತಡ ಇಲ್ಲ ಅಂದರೆ, ದೆನ್ ವಿ ಕ್ಯಾನ್ ಮ್ಯಾನೇಜ್ ವಿತ್ ಮೆಡಿಕಲ್ ಟ್ರೀಟ್ಮೆಂಟ್, ಅಂದರೆ ಮಾತ್ರೆಯಿಂದ ಟ್ರೀಟ್ಮೆಂಟ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಪಿಟ್ಯೂಟರಿ ಟ್ಯೂಮರ್ಸ್ಗೆ ಆಪರೇಷನ್ ಬೇಕಾಗತ್ತೆ. ಹಳೆ ಕಾಲದಲ್ಲಿ ನಾವು ತಲೆ ಮೇಲೆ ಇನ್ಸಿಷನ್ ಮಾಡಿ, ಬೋನ್ ಓಪನ್ ಮಾಡಿ ಆಪರೇಷನ್ ಮಾಡೋಕ್ಕೆ ಮಾಡ್ತಾ ಇದ್ವಿ. ಇವಾಗ ಇದಕ್ಕೆ ಹೊಸ ಟ್ರೀಟ್ಮೆಂಟ್ ಬಂದಿದೆ. ಇದು ಎಂಡೋಸ್ಕೋಪಿಕ್ ಟ್ಯೂಮರ್ ರಿಮೂವಲ್ ಅಂತ ಹೇಳ್ತೀವಿ. ಸೊ ಎಂಡೋಸ್ಕೋಪಿಕ್ ಟ್ಯೂಮರ್ ರಿಮೂವಲ್ ಅಂದರೆ ವೆರಿ ಸಿಂಪಲ್ ಟು ಡೂ. ಓಕೆ, ಅದ್ರ ಬಗ್ಗೆ ನಿಮ್ಗೆ ನಿಮ್ಮ ಜೊತೆ ವಿಷಯನ ಹಂಚ್ಕೋತೀನಿ. ಈಗ ಭರತ್ ಅನ್ನೋರು ಕರೆ ಮಾಡಿದ್ದಾರೆ. ಭರತ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್ ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್ ನಮ್ಮ ಅಣ್ಣಂಗೆ ಒಬ್ಬರಿಗೆ ಬಿಸಿ ಸ್ನಾನ ಮಾಡ್ತಾ ಇರ್ತಾರೆ. ಇನ್ನೊಂದ್ಸಲ ಹೇಳಿ ಭರತ್. ನಮ್ಮ ಬ್ರದರ್ಗೆ ಒಬ್ಬರಿಗೆ ಬಿಸಿ ಸ್ನಾನ ಮಾಡ್ತು ಅಂತ ಅಂದ್ರೆ ಇದಕ್ಕಿದ್ದಂಗೆ ಜ್ಞಾನ ತಪ್ಪಿ ಏನೋ ಇದಾಗಲ್ಲ, ಜ್ಞಾನ ತಪ್ಪಿ ಹೋಗ್ಬಿಡ್ತಾರೆ. ಅದರಿಂದ ಏನಾರ ಬಿದ್ದೆ ಇದರಿಂದ ಏನಾರ ಒಂದು ತೊಂದರೆ ಅಂತ ಮೇಡಮ್. ಬಿಸಿನೀರು ಸ್ನಾನ ಮಾಡ್ಕೊಂಡ್ರೆ ಜ್ಞಾನ ತಪ್ಪಿ ಬೀಳ್ತಾರಾ? ಹೌದಾ ಮೇಡಮ್? ಇದಕ್ಕೆ ಹಾಟ್ ವಾಟರ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ರಿಲೇಟೆಡ್ ಟು ಪಿಟ್ಯೂಟರಿ ಟ್ಯೂಮರ್ಸ್, ಬಟ್ ಎನಿವೇ ಹಾಟ್ ವಾಟರ್ ಎಪಿಲೆಪ್ಸಿಗೆ ಮಾತ್ರೆಯಿಂದ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಇದ್ರಿಗೆ ನೀವು ಒಂದು ಸ್ಕ್ಯಾನಿಂಗ್ ಮತ್ತು EEG ಟೆಸ್ಟ್ ಅಂತ ಮಾಡಿಸ್ಕೋಬೇಕು. ಮತ್ತು ನ್ಯೂರೋಫಿಸಿಷಿಯನ್ ಡಾಕ್ಟರ್ಗೆ ತೋರಿಸಿದ್ರೆ ಅವ್ರು ಟ್ರೀಟ್ಮೆಂಟ್ ಮಾಡಿಕೊಡ್ತಾರೆ. ಓಕೆ, ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್. ಹೌದು. ಸೊ ಪಿಟ್ಯೂಟರಿ ಟ್ಯೂಮರ್ಸಿಂದ ಮೋಸ್ಟ್ ಆಫ್ ದ ಟೈಮ್ ದೊಡ್ಡದು ಪಿಟ್ಯೂಟರಿ ಗ್ಲ್ಯಾಂಡ್ ಟ್ಯೂಮರ್ ಇದ್ದರೆ, ನರ ಮೇಲೆ ಒತ್ತಡ ಇದ್ದರೆ, ವಿ ಹ್ಯಾವ್ ಟು ಡೂ ಎಮರ್ಜೆನ್ಸಿ ಸರ್ಜರಿ, ಅಂದರೆ ಆದಷ್ಟು ಬೇಗ ಆಪರೇಷನ್ ಮಾಡಬೇಕು. ಸೊ ನೀವು ಸ್ಲೈಡಲ್ಲಿ ನೋಡ್ಬೋದು, ಇವಾಗ ಹೊಸ ಟ್ರೀಟ್ಮೆಂಟ್ ಏನು ಬಂದಿದೆ ಅಂದ್ರೆ, ನಾವು ಮೂಗಿಂದ ಇದು ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಟ್ಯೂಮರ್ಸ್ಗೆ ನಾವು ರೀಚ್ ಮಾಡ್ಬೋದು, ಅಪ್ರೋಚ್ ಮಾಡ್ಬೋದು. ತೋರಿಸ್ತಾ ಇರೋ ಹಾಗೆ ಮೂಗ್ನಿಂದ ಹೌದು ಆಪರೇಟ್ ಮಾಡ್ಬೋದು. ಮೂಗಿಂದ ಹೆಂಗೆ ಆಪರೇಟ್ ಮಾಡೋದಂದ್ರೆ, ಮೂಗಿಂದ ತುಂಬ ನಮಗೆ ಜಾಗ ಅಷ್ಟು ಸಿಕ್ಕಲ್ಲ. ಸೊ ನಾವು ಸೂಕ್ಷ್ಮ ಒಂದು ದೂರ್ಬೀನ್ ಥರ ಎಂಡೋಸ್ಕೋಪ್ ಅಂತ ಹೇಳ್ತೀವಿ. ಅದಕ್ಕೆ ಎಂಡೋಸ್ಕೋಪ್ ಒಳಗಡೆ ಹಾಕ್ಬಿಟ್ಟು ನಾವು ಪಿಟ್ಯೂಟ್ರಿದು ಕೆಳಗಡೆ ಭಾಗದಲ್ಲಿ ನಾವು ಬೋನ್ಗೆ ಓಪನ್ ಮಾಡಿದರೆ ನಮಗೆ ಟ್ಯೂಮರ್ ರೀಚ್ ಆಗ್ಬೋದು. ಟ್ಯೂಮರ್ ರೀಚ್ ಆಗಿ ನಾವು ಟ್ಯೂಮರ್ಗೆ ತೆಗಿಬೋದು. ಸೊ ಅಂದರೆ ತಲೆ ಮೇಲೆ ಏನು ಸ್ಕಾರ್ಸ್ ಇರಲ್ಲ, ಏನು ಮಾರ್ಕ್ ಇರಲ್ಲ. ಜಸ್ಟ್ ಮೂಗಿಂದ ನಾವು ಆಪರೇಷನ್ ಮಾಡಿ ಪೇಷಂಟ್ಗೆ ವಿದಿನ್ 3 days ಮನೆ ಕಳಿಸ್ಬೋದು. 3 ದಿವಸ ಒಳಗಡೆ ಪೇಷಂಟ್ಗೆ ಮನೆ ಕಳಿಸ್ಬೋದು. ಇದರಿಂದ ತುಂಬ ಸಕ್ಸಸ್ಫುಲ್ ಟ್ಯೂಮರ್ ರಿಮೂವಲ್ ಆಗುತ್ತೆ. ಮತ್ತು ನೀವು ಇನ್ನೊಂದು ದೃಶ್ಯದಲ್ಲಿ ನೋಡ್ಬೋದು ಮೂಗಿಂದ ನಾವು ಹೆಂಗೆ ಆಪರೇಟ್ ಮಾಡ್ತೀವಿ ಅಂತ. ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಸ್ಪೆಷಲ್ ಎಂಡೋಸ್ಕೋಪಿಂದ ನಾವು ಆಪರೇಷನ್ ಮಾಡ್ತೀವಿ. ಇಲ್ಲಿ ನಮಗೆ ನಾವು ಇವಾಗ ಹೊಸ ಬಂದಿದ್ದು ಹೈ ಡೆಫಿನಿಷನ್ ಮಾನಿಟರ್ಸ್ ಮತ್ತು ಹೈ ಡೆಫಿನಿಷನ್ ಕ್ಯಾಮ್ರಾಸ್ ಬಂದಿದೆ. ಅದರಲ್ಲಿ ನಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಒಳಗಡೆ ಏನು ಆಗ್ತಾ ಇದೆ ಅಂತ. ಸೊ ನಾವು ಎಂಡೋಸ್ಕೋಪಿಂದ ಆಪರೇಷನ್ ಮಾಡ್ಬೋದು. ಇದರಲ್ಲೇ ಟೀಮ್ ಅಪ್ರೋಚ್ ನಾವು ಯೂಸ್ ಮಾಡ್ತೀವಿ. ಟೀಮ್ ಅಪ್ರೋಚ್ ಅಂದರೆ ENT ಸರ್ಜನ್ ಮತ್ತು ನ್ಯೂರೋ ಸರ್ಜನ್ ಒಟ್ಟಿಗೆ ಆಪರೇಷನ್ ಮಾಡ್ತಾರೆ. ಸೊ ENT ಸರ್ಜನ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮೂಗಿಂದ ಹೆಂಗೆ ಹೋಗೋದು ಪಾತ್ವೆ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ನ್ಯೂರೋ ಸರ್ಜನ್ ಟೇಕ್ ಓವರ್ ಮಾಡಿ ಟ್ಯೂಮರ್ದು ತೆಗೆಯೋದು ಕೆಲಸ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ದ ಟ್ರೀಟ್ಮೆಂಟ್ ಇಸ್ ಡನ್. ಅಲ್ಲ, ಪ್ರತಿ ಬಾರಿಯೂ ಯಾವುದೇ ರೋಗನ ನಿವಾರಣೆ ಮಾಡ್ಕೊಂಡಾಗ್ಲೂ ರೋಗಿ ಒಂದೇ ಪ್ರಶ್ನೆ ಇರುತ್ತೆ, ಇದು ವಾಪಸ್ ಬರುತ್ತಾ ಅಂತ. ಸೊ ಈ ಗಡ್ಡೆ ಮತ್ತೆ ವಾಪಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಏನಾದರೂ ಇರುತ್ತಾ? ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ಸ್ಪೀಕಿಂಗ್, ಸಪೋಸ್ ತುಂಬ ದೊಡ್ಡದು ಟ್ಯೂಮರ್ ಇದ್ದರೆ ಅದಕ್ಕೆ ಪೂರ್ತಿ ತೆಗೆಯೋಕ್ಕೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ತುಂಬ ಚಾಲೆಂಜಿಂಗ್ ಇರುತ್ತೆ. ಇನ್ನೊಂದು ಅಂದರೆ ರಿಸ್ಕ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ತುಂಬ ದೊಡ್ಡ ಟ್ಯೂಮರ್ ತೆಗೆಯೋಕ್ಕೆ ಹೋಗಿದರೆ ಸೂಕ್ಷ್ಮ ಕಡೆ ಏನು ಡ್ಯಾಮೇಜ್ ಆಗಿದರೆ ಪೇಷಂಟ್ಗೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಈವನ್ ಸ್ಮಾಲ್ ಬಿಟ್ಸ್ ಏನು ಬಿಟ್ಟಿದ್ರೆ ಅದು ಯೂಶ್ವಲಿ ಗ್ರೋತ್ ಆಗೋ ಚಾನ್ಸಸ್ ಇಸ್ ಕ್ವೈಟ್ ಲೋ. ಸೊ ಅದಕ್ಕೆ ನಾವು ಫಾಲೋ ಅಪ್ಪಲ್ಲಿ ಇರ್ತೀವಿ. ಬಟ್ ಚಿಕ್ಕದಾಗೆ ಟ್ಯೂಮರ್ ನೀವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಬೋದು. ಅದೇ ಪ್ರೀವಿಯಸ್ಲಿ ನಾನು MRI ತೋರಿಸಿದ್ದೀನಿ ನಿಮಗೆ. ಅದರಲ್ಲಿ ಪಿಟ್ಯೂಟರಿ ಗಡ್ಡೆ ಕಾಣಿಸ್ತಾ ಇದೆ. ಇದು ಆಫ್ಟರ್ ಆಪರೇಷನ್ ನಾನು ತೋರಿಸ್ತಾ ಇದ್ದೀನಿ MRI ಸ್ಕ್ಯಾನ್. ಇವಾಗ ಏನು ಗಡ್ಡೆ ಕಾಣಿಸ್ತಾ ಇಲ್ಲ ಇದರಲ್ಲಿ. ಸೊ ಇಟ್ ಇಸ್ ಕಂಪ್ಲೀಟ್ ಎಕ್ಸಿಷನ್. ಅಂದರೆ ಚಿಕ್ಕ ಟ್ಯೂಮರ್ ಇದ್ದರೆ ನಾವು ಕಂಪ್ಲೀಟ್ ಎಕ್ಸಿಷನ್ ಮಾಡ್ಬೋದು. ತುಂಬ ದೊಡ್ಡದಾಗಿ ಬೆಳೆದು ಬಿಡಿದ್ರೆ ಮಾತ್ರ ಅಪಾಯ ಸ್ವಲ್ಪ ಇದ್ದೇ ಇರುತ್ತೆ. ಹೌದು. ಓಕೆ, ಇವಾಗ ಸಂಗಮೇಶ್ ರಾಯಚೂರಿಂದ ಕರೆ ಮಾಡಿದ್ದಾರೆ. ಸಂಗಮೇಶ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ.
ಮೇಡಮ್ ನನಗೆ ಸಿಕ್ಕಾಪಟ್ಟೆ ಹೆಡ್ಡಿಗೆ ಬರ್ತಾ ಐತೆ. ಹ್ಮ್ ಆಮೇಲೆ ಇದು ತಲೆ ಸುತ್ತ ಬಂದಾಗ ಆಗುತ್ತೆ ಮೇಡಮ್. ಹೆಡ್ಡಿಗೆ ಬಂದಾಗ ಅರ್ಧ ತಲೆನೋವು, ಲೆಫ್ಟ್ ಸೈಡ್ ಮಾತ್ರ ತಲೆನೋವು ಬರುತ್ತೆ ಮೇಡಮ್. ಡಾಕ್ಟರ್ ನಿಮಗೆ ವಾಂತಿ ಆ ಥರ ಏನು ಬರುತ್ತಾ? 1 ಮಂತ್ ಒಮ್ಮೆ ಬಂದಾಗ ಆಗುತ್ತೆ ಸರ್ ಅಷ್ಟೇ, ಆಮೇಲೆ ಬರಲ್ಲ ಸರ್. ತಲೆ ಸುತ್ತು ಭಾಳ ಬರುತ್ತೆ ಸರ್. ಓಕೆ, ಲುಕ್ಸ್ ಲೈಕ್ ನಿಮ್ಮ ಮಾತು ಕೇಳಿದ್ರೆ ಲುಕ್ಸ್ ಲೈಕ್ ಯು ಹ್ಯಾವ್ ಮೈಗ್ರೇನ್ ಹೆಡೇಕ್. ಅಗೇನ್ ತುಂಬ ಕಾಮನ್ ಟೈಪ್ ಆಫ್ ಹೆಡೇಕ್. ಇದಕ್ಕೆ ವ್ಯಾಸ್ಕ್ಯುಲರ್ ಹೆಡೇಕ್ ಅಂತ ಹೇಳ್ತೀವಿ. ಇದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡ್ಬೋದು. ಅಂದರೆ ನೀವು ನ್ಯೂರೋ ಫಿಸಿಷಿಯನ್ ಅಥವಾ ಫಿಸಿಷಿಯನ್ ಹತ್ರ ತೋರಿಸಿದ್ರೆ ಅವರು ನಿಮಗೆ ನೋಡಿಬಿಟ್ಟು ನಿಮ್ಮ ಬಿ ಪಿ ಕಣ್ಣೆಲ್ಲ ಚೆಕಪ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಬರ್ಕೊಡ್ಬೋದು. ಓಕೆ, ಸೊ ಡಾಕ್ಟರ್ ಇವಾಗ ಹೇಳ್ತಾ ಇದ್ರೆ ದೃಷ್ಟಿದೋಷ ಆಗತ್ತೆ ಅಂತ. ಈ ಟ್ಯೂಮರ್ ತೆಗೆದಾದ್ಮೇಲೆ ಆ ದೃಷ್ಟಿದೋಷ ನಿವಾರಣೆ ಆಗುತ್ತಾ ಹಾಗೆ ಉಳ್ಕೊಳ್ಳುತ್ತಾ? ಅಗೇನ್ ಡಿಪೆಂಡ್ಸ್ ದೃಷ್ಟಿ ಎಷ್ಟು ಅಫೆಕ್ಟ್ ಆಗಿದೆ ಬಿಫೋರ್ ಆಪರೇಷನ್ ಅಂತ. ಅದಕ್ಕೆ ಆದಷ್ಟು ಬೇಗ ಆಪರೇಷನ್ ಮಾಡಿದರೆ ಒಳ್ಳೆಯದು. ಸಪೋಸ್ ದೃಷ್ಟಿ ಮೇಲೆ ಏನು ಅಷ್ಟೊಂದು ಇಫೆಕ್ಟ್ ಏನು ಆಗಿಲ್ಲ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ ದೃಷ್ಟಿ ಪೂರ್ತಿ ಬಂದ್ಬಿಡುತ್ತೆ, ಆಲ್ಮೋಸ್ಟ್ ನಾರ್ಮಲ್ ಅಂತ ಬಂದ್ಬಿಡುತ್ತೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿರೋದು ಸಿವಿಯರ್ಲಿ ಅಫೆಕ್ಟೆಡ್ ವಿಷನ್, ಅಂದರೆ ತುಂಬ ಜಾಸ್ತಿ ಹೋಗಿದೆ ಕಣ್ದೃಷ್ಟಿ, ಆ ಪೇಷಂಟ್ಸ್ಗೆ ಎಲ್ಲ ದೃಷ್ಟಿ ವಾಪಸ್ ಬಂದಿದೆ. ಬಟ್ ಸಪೋಸ್ ನಾವು ತುಂಬ ಲೇಟ್ ಸ್ಟೇಜಲ್ಲಿ ಆಪ್ರೇಷನ್ ಮಾಡಿದರೆ ಅದರದ್ದು ಇಂಪ್ರೂವ್ಮೆಂಟ್ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ದಟ್ ಇಸ್ ವೈ ತುಂಬ ಇಂಪಾರ್ಟೆಂಟ್ ಇದೆ ಇದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಅರ್ಲಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಈಗ ನಮ್ಮ ಕಾಲರ್ ರೆಡಿ ಆಗಿದ್ದಾರೆ. ಸಾಜಿದ್ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ಸಾಜಿದ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸಾಜಿದ್, ನನ್ನ ಧ್ವನಿ ಕೇಳ್ತಿದ್ಯಾ? ಹಾ ಕೇಳ್ತೇವೆ ಮೇಡಮ್. ನಿಮ್ಮ ಪ್ರಶ್ನೆ ಏನಿದೆ, ವೈದ್ಯರಿದ್ದಾರೆ ಕೇಳಿ. ಹಾ ಮೇಡಮ್, ನಮ್ದು ಹಿಂದೆ ತಲೆ ನೋವು ಭಾಳ ಆಗಿದೆ ಮೇಡಮ್. ತಲೆನೋವು ಜಾಸ್ತಿ ಇದೆಯಾ? ನಂದು ಮೇಡಮ್ 32 ಇದೆ ಮೇಡಮ್. ಇನ್ನೊಂದ್ಸಲ ಹೇಳಿ. ಹಾ ಮೇಡಮ್. ಓಕೆ, ಅವ್ರಿಗೆ ತಲೆನೋವು ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ತಲೆನೋವುದು ತುಂಬ ಬೇರೆ ಬೇರೆ ಕಾಸಸ್ ಇರುತ್ತೆ. ಇಟ್ ಕ್ಯಾನ್ ಬಿ ವ್ಯಾಸ್ಕ್ಯುಲರ್ ಹೆಡೇಕ್, ಸೈನಸ್ ಹೆಡೇಕ್, ಎಕ್ಸರ್ಷನಲ್ ಹೆಡೇಕ್, ಟೆನ್ಷನ್ ಹೆಡೇಕ್ ಅಂತ ಹೇಳ್ತೀವಿ. ಮತ್ತು ಇಟ್ ಕ್ಯಾನ್ ಬಿ ಸಮಥಿಂಗ್ ಎಲ್ಸ್ ಆಲ್ಸೋ. ಒಂದೊಂದು ಸತಿ ಬಿ ಪಿ ಜಾಸ್ತಿ ಆಗಿದ್ರೆ ಅಥವಾ ಕಣ್ಣಲ್ಲಿ ಏನೋ ತೊಂದರೆ ಇದ್ದರೆ ಹೆಡೇಕ್ ಬರ್ಬೋದು. ಸೊ ಅದು ಎಲ್ಲ ಪೇಷಂಟ್ಗೆ ನೋಡಿ ಹಿಸ್ಟ್ರಿ ತಗೊಂಡು ಎಕ್ಸಾಮಿನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಟ್ ಇಸ್ ಟ್ರೀಟಬಲ್. ಓಕೆ, ಮೋರ್ ದೆನ್ 101 ಟೈಪ್ಸ್ ಆಫ್ ಹೆಡೇಕ್ ಆರ್ ನೋನ್. 101 ರೀತಿ ತಲೆನೋವು ಇದೆ. ಓಕೆ, ಸೊ ಈ ರೀತಿ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ನಿಮ್ಮ ಈ ಗೆಡ್ಡೆಯ ಟ್ರೀಟ್ಮೆಂಟ್ ತಗೊಂಡಾದ ನಂತರ ಎಷ್ಟು ದಿನ ಅಬ್ಸರ್ವೇಷನ್ ಅಲ್ಲಿ ಇರಬೇಕಾಗುತ್ತೆ? ಇನ್ ಕೇಸ್ ಮಕ್ಕಳಲ್ಲಿ ಏನಾದರೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಇದು? ಆಫ್ ಕೋರ್ಸ್ ಮಕ್ಕಳಲ್ಲಿ ಕೂಡ ಆಗಬಹುದು, ಇದು ಈ ಥರ ಗಡ್ಡೆಗಳು ಆಗಬಹುದು. ಬಟ್ ಆದಷ್ಟು ನಾಟ್ ಸೋ ಕಾಮನ್ ಆಸ್ ಇನ್ ಅಡಲ್ಟ್ಸ್. ದೊಡ್ಡವರಲ್ಲಿ ಜಾಸ್ತಿ ಕಾಣಿಸುತ್ತೆ. ಫಾಲೋ ಅಪ್ ನೀವು ಕೇಳಿದ್ರಿ, ಎಷ್ಟು ದಿವಸ ಫಾಲೋ ಅಪ್ ಅಲ್ಲಿ ಇಡಬೇಕು ಅಂತ. ಆಲ್ಮೋಸ್ಟ್ ಲೈಫ್ ಲಾಂಗ್ ಫಾಲೋ ಅಪ್ ಅಲ್ಲಿ ಇರಲೇಬೇಕು ಪೇಷಂಟ್ಸ್. ಓಕೆ, ಅದಕ್ಕೆ ನಾವು ಆಲ್ಮೋಸ್ಟ್ ಎವ್ರಿ ಇಯರ್ ನಾವು ಒಂದು MRI ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ಗಡ್ಡೆದು ಏನು ಪೊಸಿಷನ್ ಇದೆ, ಬೆಳೆದಿದೆಯಾ, ಹಾಗೆ ಇದೆಯಾ ಏನಂತ ನೋಡ್ತೀವಿ. ಏನು ರೆಸಿಡ್ಯೂಲ್ ಟ್ಯೂಮರ್ ಇದ್ದರೆ ಪರ್ಟಿಕ್ಯುಲರ್ಲಿ, ಅಂದರೆ ನಾವು ಸಪೋಸ್ ಸೂಕ್ಷ್ಮ ಕಡೆಯಿಂದ ಏನೋ ಟ್ಯೂಮರ್ ತೆಗಿಯೋಕ್ಕೆ ಕಷ್ಟ ಆಗಿದ್ರೆ, ನಮಗೆ ರಿಸ್ಕ್ ಏನೋ ಜಾಸ್ತಿ ಅನಿಸಿದ್ರೆ ನಾವು ಸ್ವಲ್ಪ ಟ್ಯೂಮರ್ ಬಿಟ್ಬಿಡ್ತೀವಿ. ಕೆಲವು ಪೇಷಂಟ್ಸ್ಗೆ ಅದು ಟ್ಯೂಮರ್ ಬೆಳೆದಿದ್ರೆ ನಾವು ರೇಡಿಯೇಷನ್ ಥೆರಪಿಗೆ ಅಡ್ವೈಸ್ ಮಾಡ್ತೀವಿ. ಅದಕ್ಕೆ ನಾವು ಫಾಲೋ ಅಪ್ ಅಲ್ಲಿ ಇಡ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಒಂದು ಜನ ಕೇಳದೇ ಇರುವಂತಹ ಒಂದು ರೋಗದ ಬಗ್ಗೆ, ಅಂದರೆ ಸಾಮಾನ್ಯವಾಗಿ ಈ ಗೆಡ್ಡೆಯ ಬಗ್ಗೆ ತುಂಬ ಜನ ಕೇಳಿದ್ರು. ನಾನು ಈಗಾಗಲೂ ಮೊದಲನೇ ಸಲ ಹೇಳಿದ ಹಾಗೆ ಈಗ ಮೆದುಳಿಗೆ ಸಂಬಂಧಪಟ್ಟಿದ್ದು ಅಂದರೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ ಅಷ್ಟೇ, ಅದು ಏನು ಅಂತಲೂ ಗೊತ್ತಿರಲ್ಲ. ಸಾಕಷ್ಟು ಅದ್ಭುತವಾದಂತಹ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡ್ರಿ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆದ್ದರಿಂದ ಸಣ್ಣ ಲಕ್ಷಣ, ರೋಗದ ಸಣ್ಣ ಲಕ್ಷಣ ಕಾಣಿಸ್ಕೊಂಡ್ರು ಖಂಡಿತ ಅದ್ರ ಬಗ್ಗೆ ಅಲಕ್ಷ್ಯ ವಹಿಸಬೇಡಿ, ವೈದ್ಯರನ್ನ ಕಾಣಿ, ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.